ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಮೈ ನೇಮ್ ಇಸ್ ಮನೋಜ್ಞಾ. ಸೊ ಎಸ್, ಹಾಯ್, ಹಲೋ, ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಬೆಳಿಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಸ್ಯಾಟರ್ಡೆ ವ್ಲಾಗ್ ಆಗಿರುತ್ತೆ. ಸೊ ವ್ಲಾಗ್ ಏನಪ್ಪ ಅಂದರೆ, ಸ್ಯಾಟರ್ಡೆ ಆಗಿರೋದ್ರಿಂದ ಮನೆ ಕ್ಲೀನಿಂಗು, ಪೂಜೆ ಮಾಡೋದು, ಆಲ್ಮೋಸ್ಟ್ ಈ ಕೆಲಸನೇ ಇರುತ್ತೆ ಅಂತ ಹೇಳ್ಬೋದು ಅಲ್ಲ, ಇದೇ ಕೆಲಸನೇ ಸ್ಯಾಟರ್ಡೆ ಅಂದರೆ. ಓಕೆ, ಸ್ಯಾಟರ್ಡೆ ಆಗಿರೋದ್ರಿಂದ ಬೆಳಿಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆ್ಯಸ್ ಯೂಶ್ವಲ್ ನಾನು ಬ್ಲ್ಯಾಕ್ ಕಾಫಿ ಕುಡಿದು ನಾನು ಡೇನ ಸ್ಟಾರ್ಟ್ ಮಾಡಿಕೊಂಡೆ. ಬ್ಲ್ಯಾಕ್ ಕಾಫಿ ಕುಡಿದು ಹೊರಗಡೆ ಕಸ ಗುಡಿಸಿ ನೀರು ಹಾಕ್ಕೊಂಡು ಹೊಸ್ಲು ತೊಳ್ಕೊಂಡು ಹೊಸ್ಲು ಪೂಜೆ ಮಾಡಿ ರಂಗೋಲಿ ಎಲ್ಲ ಹಾಕಿ ಹೊರಗಡೆ ಕೆಲಸ ಮುಗಿಸ್ಕೊಂಬಂದ್ಬಿಟ್ಟೆ. ಅದಾದಮೇಲೆ ಒಳಗಡೆ ಕ್ಲೀನ್ ಮಾಡ್ಕೊಳ್ಳೋದು. ಅಂದರೆ ಕ್ಲೀನ್ ಅಂದರೆ ಕಸ ಗುಡಿಸ್ಕೊಂಡು ಮನೆ ಒರೆಸ್ಕೊಂಬಿಡೋದು ಅಷ್ಟೇ. ಮನೆ ಒರೆಸಿದ್ದೆ ಆ್ಯಕ್ಚುಲಿ ನಿನ್ನೆನೇ ನಾನು, ಬಟ್ ಇವತ್ತು ನನಗೆ ಸ್ವಲ್ಪ ಟೈಮ್ ಜಾಸ್ತಿ ಇದ್ದಿದ್ದರಿಂದ ಇನ್ನೊಂದ್ಸಲಿ ಒರೆಸ್ಕೊಂಬಿಡೋಣ ಫ್ರೆಶ್ ಆಗಿ ಅಂತೇಳ್ಬಿಟ್ಟು ಇನ್ನೊಂದ್ಸಲಿ ಮನೆ ಒರೆಸ್ಕೊಂಬಿಟ್ಟೆ. ಸೊ ಗುಡಿಸೋದು ಒರೆಸೋದು ಆದಮೇಲೆ ನಾನು ಸ್ನಾನ ಮಾಡ್ಕೊಂಡು ಬಂದುಬಿಟ್ಟೆ. ಸ್ನಾನ ಆದಮೇಲೆ ನಾನು ದೇವ್ರ ಪೂಜೆಗೆ ರೆಡಿ ಮಾಡ್ಕೊಳ್ಳೋದಿತ್ತು. ಆ್ಯಕ್ಚುಲಿ ಪೂಜೆ ಸಾಮಾನೆಲ್ಲ ನಾನು ನಿನ್ನೆನೇ ಕ್ಲೀನ್ ಮಾಡ್ಕೊಂಡು ಇಟ್ಕೊಬೇಕಾಗಿತ್ತು, ಬಟ್ ನನಗೆ ಪಾಸಿಬಲ್ ಆಗಿಲ್ಲ ಅಂತೇಳಿ ನಿನ್ನೆ ಕ್ಲೀನ್ ಮಾಡಿರಲಿಲ್ಲ. ಸೊ ಈಗ ಕ್ಲೀನ್ ಮಾಡಿಕೊಂಡೆ ದೇವ್ರ ಪೂಜೆ ಸಾಮಾನೆಲ್ಲ ಕ್ಲೀನ್ ಮಾಡಾದಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟೆ. ಕ್ಲೀನ್ ಅಂದರೆ ಏನು ಅಷ್ಟೊಂದು ಜಾಸ್ತಿ ಮೆಸ್ಸಿ ಏನಾಗಿರಲ್ಲ. ಸುಮ್ಮನೆ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದಾದಮೇಲೆ ಅರ್ಶಿನ ಕುಂಕುಮ ಇಟ್ಕೊಂಡು ಹೂವು ಹಾಕ್ಕೊಂಡು ರೆಡಿ ಮಾಡ್ಕೊಳ್ಳೋದು ಅಷ್ಟೇ. ಎಲ್ಲ ರೆಡಿ ಮಾಡಿಕೊಂಡು ಪೂಜೆ ಆಯಿತು. ಇವತ್ತು ಬೇಗನೆ ಪೂಜೆ ಮಾಡಿಬಿಟ್ಟಿದ್ದೆ. ನಾನು ಒಂದು 8:30 9 o'clock ಒಳಗಡೆ ನಾನು ಪೂಜೆ ಮುಗ್ದಿತ್ತು. ನಾನು ಪೂಜೆ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡು ನನ್ನ ಮಗ ಇದ್ದು ಅವರು ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಅವರು ಕಡ್ಡಿ ಹಚ್ಚಿದ್ರು. ಸೊ ಇವತ್ತು ಹೊರಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗಾಗಿ ನಾನು ಬೇಗ ಎದ್ದು ಮನೆ ಕೆಲಸ ಮುಗಿಸಿ ಪೂಜೆ ಎಲ್ಲ ಮುಗಿಸ್ಕೊಂಬಿಟ್ಟೆ. 9 o'clock ಅಷ್ಟೊತ್ತಿಗೆ ನಂದು ಆಲ್ಮೋಸ್ಟ್ ನನ್ನ ಕೆಲಸ ಎಲ್ಲ ಮುಗ್ದೋಗಿತ್ತು. ಅದಾದಮೇಲೆ ತಿಂಡಿಗೆ ದೋಸೆ ಮಾಡ್ಕೊತಿದ್ದೆ. ನಾನು ತಿಂಡಿ ರೆಡಿ ಮಾಡೋಷ್ಟರಲ್ಲಿ ನನ್ನ ಹಸ್ಬೆಂಡು ನನ್ನ ಮಗ ರೆಡಿಯಾಗಿ ಬಂದರು. ಸೊ ಅವ್ರಿಗೆ ತಿಂಡಿ ಕೊಟ್ಬಿಟ್ಟು ನಂದು ತಿಂಡಿ ಮುಗಿಸ್ಕೊಂಬಿಟ್ಟೆ. ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನಂದು ಸ್ವಲ್ಪ ಚಿಕ್ಕದಾಗಿ ಪ್ಯಾಕಿಂಗ್ ಇರುತ್ತೆ. ಅದೇ ಈ ನ್ಯಾಪ್ಕಿನ್ಸು, ವಾಟರ್ ಬಾಟಲ್ಸು, ಫೋನು, ನನ್ನ ಮಗನಿಗೆ ಏನಾದರೂ ಒಂಚೂರು ಸ್ನ್ಯಾಕ್ಸು, ಈ ಥರದ್ದೊಂದು ಸ್ವಲ್ಪ ಪ್ಯಾಕಿಂಗ್ ಇರುತ್ತೆ. ಅದೆಲ್ಲ ಮುಗಿಸ್ಕೊಂಡೆ ಪ್ಯಾಕ್ ಮಾಡ್ಕೊಂಡ್ಬಿಟ್ಟೆ. ಪ್ಯಾಕ್ ಮಾಡಿಕೊಂಡು ನಾನು ಬೇಗ ರೆಡಿಯಾಗಿ ಹೊರಟ್ವಿ. 9:45 ಆಗಿತ್ತು ನಾವು ಮನೆ ಬಿಡೋ ಅಷ್ಟೊತ್ತಿಗೆ. ಸೊ ಸ್ಟಾರ್ಟ್ ಆಗಿದ್ದೀವಿ. ಸೊ ನಾವಿವತ್ತು ಹೋಗ್ತಾ ಇರೋದು ಶ್ರೀನಿವಾಸ ಸಾಗರಕ್ಕೆ. ದೇವಸ್ಥಾನ ಇದೆ, ವಾಟರ್ ಫಾಲ್ಸ್ ಇದೆ. ಸೊ ಬನ್ನಿ ನೋಡೋಣ. ಶ್ರೀನಿವಾಸ ಸಾಗರ ಅಂದರೆ ಬೆಂಗಳೂರಿಂದ ಒಂದು 70 to 75 kilometers ಆಗ್ಬೋದು. ಚಿಕ್ಕಬಳ್ಳಾಪುರ ಮತ್ತು ಗೌರಿಬಿದನೂರು ರಸ್ತೆ ಮಧ್ಯದಲ್ಲಿ ಅಂದರೆ ಮಂಚನಹಳ್ಳಿ ಹತ್ರ ಈ ಒಂದು ದೇವಸ್ಥಾನ ಅಥವಾ ಈ ಡ್ಯಾಮ್ ನಿರ್ಮಾಣ ಆಗಿರೋದು. ದೇವಸ್ಥಾನ ಅಂದರೆ ಇಲ್ಲೊಂದು ಸುಂದರವಾದ ಶ್ರೀನಿವಾಸ ಸ್ವಾಮಿಯ ದೇವಸ್ಥಾನ ಕೂಡ ನಿರ್ಮಾಣ ಆಗಿರುವಂಥದ್ದು. ರೀಚ್ ಆಗಿಬಿಟ್ವಿ. ನಾನಿಲ್ಲಿ ಏನು ತೋರಿಸ್ತಾ ಇದ್ದೀನಿ ಅಂದರೆ ಇದು ಕಟ್ಟೆ ಮೇಲಿಂದ ವೀವ್ ಆಗಿರುತ್ತೆ. ಸುಮಾರಷ್ಟು ಜನ ಬರ್ತಾರೆ ಪ್ರತಿದಿನ ಈ ಪ್ಲೇಸ್ನ ನೋಡೋದಕ್ಕೆ. ಅದರಲ್ಲೂ ಮಳೆಗಾಲದಲ್ಲಿ ಫುಲ್ ಕ್ಲೌಡ್ ಇರುತ್ತೆ. ಸೊ ಇಲ್ಲಿ ಪಾರ್ಕಿಂಗ್ ವಿಷಯಕ್ಕೆ ಬಂದರೆ ಧಾರಾಳವಾಗಿದೆ. ಆರಾಮಾಗಿ ನಿಮ್ಮ ವೆಹಿಕಲ್ಸ್ನ ಪಾರ್ಕ್ ಮಾಡ್ಕೊಬೋದು ಅಂತ ಹೇಳ್ಬೋದು. ಅಲ್ಲಿ ಚಿಕ್ಕದಾಗಿ ಗೋಪುರ ಕಾಣ್ತಿದೆಯಲ್ಲ, ಅದೇ ಮೇನ್ ದೇವಸ್ಥಾನ. ಈ ಒಂದು ಶ್ರೀನಿವಾಸ ಸಾಗರ ಡ್ಯಾಮ್ ಏನಿದೆ, ಸರ್ ಎಂ ವಿಶ್ವೇಶ್ವರಯ್ಯನವರ ಕೊಡುಗೆ ಅಂತ ಕೂಡ ಹೇಳ್ತಾರೆ. ಪ್ರಾಪರಾಗಿ ನನಗೆ ಗೊತ್ತಿಲ್ಲ. ನನಗೆ ಗೊತ್ತಿರೋದು ನಾನು ತಿಳ್ಕೊಂಡಿರೋದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ತಿದ್ದೀನಿ ಅಷ್ಟೇ. ಮಳೆಗಾಲದಲ್ಲಿ ಈ ಡ್ಯಾಮ್ನ ನೋಡೋಕೆ ತುಂಬ ಚೆನ್ನಾಗಿರುತ್ತೆ. ಅಂದರೆ ಮಳೆಗಾಲದಲ್ಲಿ ಈ ಡ್ಯಾಮ್ ಫುಲ್ಲು ತುಂಬಿ ವಾಟರ್ ಫುಲ್ ಫ್ಲೋ ಆಗೋದನ್ನು ನೋಡೋಕೆ ಚೆನ್ನಾಗಿರುತ್ತೆ. ಅಫ್ಕೋರ್ಸ್ ಈಗಲೂ ಫ್ಲೋ ಆಗ್ತಿದೆ, ಬಟ್ ಜಾಸ್ತಿ ಇಲ್ಲ. ಇಲ್ಲೇನು ಕಾಣ್ತಿದೆ, ಈ ಕೊನೆಯಿಂದ ಆ ಕೊನೆವರೆಗೂ ಫ್ಲೋ ಆಗುತ್ತೆ ಜಾಸ್ತಿ ಮಳೆಗಳು ಬಂದಾಗ. ಹಾಗಾಗಿ ಮಳೆಗಾಲದಲ್ಲಿ ನೋಡೋಕೆ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ನಾವಿಲ್ಲಿ ಕಟ್ಟೆ ಮೇಲಿಂದ ಡ್ಯಾಮ್ನ ಮತ್ತು ವಾಟ್ರ್ ಫ್ಲೋ ಆಗ್ತಿರೋದನ್ನು ನೋಡಿದ್ದಾಯಿತು. ಈಗ ಹೊಸದಾಗಿ ಇಲ್ಲಿ ಬೋಟಿಂಗ್ ಕೂಡ ಬಿಟ್ಟಿದ್ದಾರೆ. ಸೊ ಬೋಟಿಂಗ್ ಹತ್ರ ಹೋಗೋಣ ಬನ್ನಿ. ಇಲ್ಲಿ ಬೋಟಿಂಗ್ ಸ್ಟಾರ್ಟ್ ಆಗಿ ಒಂದು 2-3 days ಆಗಿದೆ ಅಷ್ಟೇ. ಈ ಸುತ್ತಮುತ್ತಲು ಇರೋ ಊರಿನ ಜನರಿಗೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ದೂರದಿಂದ ಬರೋರಿಗೆ ಗೊತ್ತಿಲ್ಲ. ಹಾಗಾಗಿ ನಾನು ಈ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ.
ಸುಮಾರು ಜನರಿಗೆ ಇಲ್ಲಿ ಬೋಟಿಂಗ್ ಓಪನ್ ಆಗಿರೋ ವಿಷಯ ಗೊತ್ತಿಲ್ಲ, ಹಾಗಾಗಿ ಜನ ಕಡಿಮೆನೇ ಇದ್ದರು. ನನಗೆ ಫಸ್ಟ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಇದು. ಆ್ಯಕ್ಚುಲಿ ನನಗೆ ನೀರಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ನನ್ನ ಮಗ ಭಯ ಪಡ್ತಾನೆ ಅಂದ್ಕೊಂಡೆ, ಅವನಿಗೂ ಫಸ್ಟ್ ಎಕ್ಸ್ಪೀರಿಯನ್ಸೇ, ಬಟ್ ಅವ್ನು ಭಯ ಪಡಲಿಲ್ಲ. ಫುಲ್ಲು ಎಕ್ಸೈಟ್ಮೆಂಟಲ್ಲಿದ್ದ, ಇನ್ನು ಅಂದ್ಕೊಂಡು ಆಟಾಡ್ತಿದ್ದ, ಚೆನ್ನಾಗಿ ಎಂಜಾಯ್ ಮಾಡ್ತಿದ್ದ ಅವನು. ಬಟ್ ನಾನು ಮಾತ್ರ ನೀರನ್ನ ಅದನ್ನೇನು ನೋಡೋಕ್ಕೆ ಹೋಗ್ತಿಲ್ಲ, ಕ್ಯಾಮ್ರಾ ಕಡೆನೇ ನೋಡ್ಕೊಂಡಿದ್ದೆ ಅಷ್ಟೇ ನಾನು. ಅವನು ಆರಾಮಾಗಿ ಬೋಟಿಂಗ್ನ ಎಂಜಾಯ್ ಮಾಡ್ತಿದ್ದ, ಅಳೋದು ಭಯ ಪಡೋದು ಆ ಥರ ಏನೂ ಮಾಡಲಿಲ್ಲ. ಅವ್ನು ಕಂಫರ್ಟಾಗೇ ಇದ್ದ. ವಿಡಿಯೋ ಶೂಟ್ ಮಾಡ್ಕೊಳ್ಳೋಕ್ಕೆ ನನಗೆ ಭಯ ಆಗ್ತಿತ್ತು, ಫೋನಲ್ಲಿ ಕೆಳಗಡೆ ಬಿದ್ದೋಗುತ್ತಾ ಅಂತೇಳಿ. ವಾವ್ ಅಂತ ನನ್ನ ಮಗ ಫುಲ್ಲು ಎಂಜಾಯ್ ಮಾಡ್ತಿದ್ದಾನೆ. ಸೊ ಫಸ್ಟ್ ಬೋಟಿಂಗ್ ಎಕ್ಸ್ಪೀರಿಯನ್ಸ್ ಚೆನ್ನಾಗಿತ್ತು. ನಾನು ಆಗಲೇ ಹೇಳ್ದಂಗೆ ಡ್ಯಾಮ್ ಪ್ಲಸ್ ದೇವಸ್ಥಾನ ಎರಡೂ ಕೂಡ ಇಲ್ಲಿರೋದು. ದೇವಸ್ಥಾನ ಯಾವುದಪ್ಪ ಅಂದರೆ ಶ್ರೀನಿವಾಸ ಸ್ವಾಮಿದು. ಶ್ರೀನಿವಾಸ ಸ್ವಾಮಿಯವರು ಇಲ್ಲಿ ನೆಲೆಸಿರೋದಕ್ಕೋಸ್ಕರ ಈ ಸಾಗರಕ್ಕೆ, ಅಂದರೆ ಈ ಡ್ಯಾಮ್ಗೆ ಶ್ರೀನಿವಾಸ ಸಾಗರ ಅನ್ನೋ ಹೆಸರು ಬಂದಿರೋದು ಅಂತ ಹೇಳ್ತಾರೆ. ಈ ದೇವಸ್ಥಾನದ ಬಗ್ಗೆ ಮತ್ತು ಈ ಡ್ಯಾಮ್ ಬಗ್ಗೆ ಚಿಕ್ಕದೊಂದು ಸ್ಟೋರಿ ಹೇಳ್ತೀನಿ, ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ಈ ನೀರು ಬಗ್ಗೆ ಮಾತಾಡೋದಾದರೆ, ನಾನು ಆಗಲೇ ಹೇಳ್ದಂಗೆ ನನಗೆ ನೀರಂದರೆ ಸಿಕ್ಕಾಪಟ್ಟೆ ಭಯ ಆಗುತ್ತೆ. ಆಲ್ಮೋಸ್ಟ್ ಎಲ್ಲರೂ ಇಷ್ಟಪಡ್ತಾರೆ ನೀರಲ್ಲಿ ಆಡೋಕ್ಕೆ, ನೀರಲ್ಲಿ ಎಂಜಾಯ್ ಮಾಡೋದಕ್ಕೆ. ಬಟ್ ನನಗೆ ಆ ಥರ ಅಲ್ಲ, ಅದೇನೋ ಗೊತ್ತಿಲ್ಲ, ನಾನು ಚಿಕ್ಕ ವಯಸ್ಸಿಂದನೂ ನನಗೆ ನೀರಂದರೆ ತುಂಬ ಭಯ. ಈ ನೀರು ನೋಡ್ತಿದ್ರೆ ನನಗೊಂದು ಇನ್ಸಿಡೆಂಟ್ ನೆನಪಾಯಿತು. ಒಂದ್ಸಲಿ ಹೀಗೆ ಎಲ್ಲೋ ದೇವಸ್ಥಾನಕ್ಕೆ ಹೋಗಿರ್ಬೇಕಾದ್ರೆ ಕೆರೆಯಲ್ಲಿ ಒಂದು ಹಾವನ್ನ ನೋಡಿದ್ದೆ ನಾನು. ಆ ಮೂಮೆಂಟ್ ನೆನೆಸ್ಕೊಂಡ್ರೆ ಈಗಲೂ ನನಗೆ ಮೈಯೆಲ್ಲ ಜುಮ್ ಅಂದ್ಬಿಡುತ್ತೆ. ಅದೇನೋ ನನಗೆ ಅಷ್ಟು ಭಯ ನೀರು ಮತ್ತು ಹಾವಂದರೆ. ಇದಾಗಿ ಸುಮಾರು 7-8 ವರ್ಷ ಆಗಿದೆ, ಬಟ್ ಈಗಲೂ ನನಗೆ ಅದನ್ನ ನೆನೆಸ್ಕೊಂಡ್ರೆ ಭಯ ಆಗುತ್ತೆ. ಸೊ ನಾನು ಆಗಲೇ ಹೇಳ್ದಂಗೆ ಈ ದೇವಸ್ಥಾನದ ಬಗ್ಗೆ ಅಥವಾ ಈ ಡ್ಯಾಮ್ ಬಗ್ಗೆ ಒಂದು ಚಿಕ್ಕ ಸ್ಟೋರಿ ಅಥವಾ ಮಾಹಿತಿ ಹೇಳ್ತೀನಿ ಅಂತ. ಸೊ ಅದೇನಪ್ಪ ಅಂದರೆ, ಮೊದಲನೇದಾಗಿ ಗರ್ಭಗುಡಿ. ಅಂದರೆ ಗರ್ಭಗುಡಿಯಲ್ಲಿ ಸ್ವಾಮಿಯವರು ಶ್ರೀದೇವಿ ಮತ್ತು ಭೂದೇವಿಯೊಂದಿಗೆ ದರ್ಶನವನ್ನು ನೀಡಿರ್ತಾರೆ. ಸುಮಾರು ವರ್ಷಗಳ ಹಿಂದೆ, ಅಂದರೆ ಇದೊಂದು ಪುರಾತನ ದೇವಸ್ಥಾನ ಆಗಿರುತ್ತದೆ. ಈ ದೇವಸ್ಥಾನ ತಿರುಪತಿಗೆ ಮೂಲ ಕ್ಷೇತ್ರ ಅಂತ ಕೂಡ ಹೇಳ್ತಾರೆ. ಯಾವ ರೀತಿ ಮೂಲ ಕ್ಷೇತ್ರ ಅಂತಂದರೆ, ಕಲಿಯುಗದಲ್ಲಿ ಸ್ವಾಮಿಯವರು ಅಂದರೆ ಶ್ರೀನಿವಾಸ ಸ್ವಾಮಿಯವರು ಈ ವೆಂಕಟೇಶ್ವರ ಸ್ವಾಮಿಯ ರೂಪವನ್ನು ತಾಳ್ತಾರೆ. ವೆಂಕಟೇಶ್ವರ ಸ್ವಾಮಿಯ ರೂಪವನ್ನು ತಾಳಿದಾಗ ಭೂಲೋಕ ಪ್ರವೇಶವನ್ನು ಮಾಡ್ತಾರೆ. ಭೂಲೋಕ ಪ್ರವೇಶವನ್ನು ಮಾಡಿದಾಗ ಲೋಕ ಕಲ್ಯಾಣಾರ್ಥವಾಗಿ ಯೋಗ ನಿದ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡ್ತಾರೆ. ಈ ಸಂಕಲ್ಪವನ್ನು ಮಾಡಿದ ನಂತರ, ಅಂದರೆ ಯೋಗ ನಿದ್ರೆಯನ್ನು ಮಾಡಬೇಕು ಅಂತ ಸಂಕಲ್ಪಗೊಂಡ ನಂತರ ಸ್ವಾಮಿಯವರು ಒಂದು ಕ್ಷೇತ್ರವನ್ನು ಹುಡುಕುತ್ತಾ ಬರ್ತಾರೆ. ಒಂದು ಕ್ಷೇತ್ರ ಹುಡುಕುತ್ತಾ ಬಂದಾಗ ಆಗ ಆ ಭಗವಂತನಿಗೆ ಈ ಕ್ಷೇತ್ರ ಸಿಗುತ್ತೆ. ಈ ಕ್ಷೇತ್ರ ಸಿಕ್ಕ ನಂತರ ಆ ಸ್ವಾಮಿಯವರು ಈ ಕ್ಷೇತ್ರದಲ್ಲಿಯೇ ಯೋಗ ನಿದ್ರೆ ಮಾಡಬೇಕು ಎಂದು ಸಂಕಲ್ಪ ಮಾಡಿ, ಅದಾದ ನಂತರ ಯೋಗ ನಿದ್ರೆ ಮಾಡಬೇಕಾದ್ರೆ ಫಸ್ಟ್ ಏನು ಮಾಡಬೇಕು? ಸ್ನಾನ ಮಾಡಬೇಕಾಗತ್ತೆ. ಸ್ವಾಮಿಯವರು ಸ್ನಾನ ಮಾಡಬೇಕಾದ್ರೆ
ಸಮುದ್ರಗಳಲ್ಲಿ, ಕೆರೆಗಳಲ್ಲಿ, ಸಾಗರಗಳಲ್ಲಿ ಮಾಡುವಂತಿಲ್ಲ. ಅಂದರೆ ಒಂದು ಪವಿತ್ರವಾದ ನದಿಯಲ್ಲಿ ಸ್ನಾನ ಮಾಡಬೇಕಾಗತ್ತೆ. ಸೊ ಪವಿತ್ರವಾದ ನದಿಯಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಅಂದ್ಕೊತಾರೆ. ಸೊ ಇಲ್ಲಿ ಪವಿತ್ರವಾದ ನದಿ ಯಾವುದಪ್ಪ ಅಂತಂದರೆ ನಂದಿ ಬೆಟ್ಟದಲ್ಲಿ ಉತ್ತರ ಪಿನಾಕಿನಿ ಅಂತ ಹುಟ್ಟುತ್ತೆ. ಆ ನದಿ ಈ ಕ್ಷೇತ್ರದಲ್ಲಿ ಕೂಡ ಉತ್ತರ ಪಿನಾಕಿನಿಯಾಗಿ ಹಾಗೆ ಹರಿಯುತ್ತದೆ. ಆ ಸ್ಥಾನದಲ್ಲಿ ಅಂದರೆ ಉತ್ತರ ಪಿನಾಕಿನಿ ನದಿ ಹರಿಯುವ ಸ್ಥಾನದಲ್ಲಿ ಸ್ವಾಮಿಯವರು ಸ್ನಾನವನ್ನು ಮಾಡಿಕೊಂಡು ಬಂದು ತಿಲಕಧಾರಣೆಯನ್ನು ಮಾಡ್ತಾರೆ. ತಿಲಕಧಾರಣೆ ಆದ ನಂತರ ಆಲ್ಮೋಸ್ಟ್ ನಾವೆಲ್ಲರೂ ಏನಾದರೂ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ನಮ್ಮ ಮನೆ ದೇವರಿಗೆ ಪೂಜೆ ಮಾಡ್ಕೊತೀವಿ ತಾನೆ. ಅದೇ ಥರ ಶ್ರೀನಿವಾಸ ದೇವರು ಕೂಡ ಮನೆ ದೇವರಿಗೆ ಪೂಜೆಯನ್ನು ಮಾಡಬೇಕು ಅಂತ ಕೂತ್ಕೊತಾರೆ. ಸೊ ಯಾರಪ್ಪ ಶ್ರೀನಿವಾಸ ಸ್ವಾಮಿಯವರ ಮನೆ ದೇವರು ಅಂತಂದರೆ, ಈ ಸ್ಟೋರಿನ ಮುಂದೆ ಕಂಟಿನ್ಯೂ ಮಾಡ್ತೀನಿ, ವಿಡಿಯೋ ಸ್ಕಿಪ್ ಮಾಡ್ತೀರಾ ನೋಡಿ. ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಫ್ಲೋ ಆಗ್ತಿದೆ ನೀರು. ಸ್ವಲ್ಪ ವೆದರ್ ಕೂಡ ಕೂಲಾಗಿತ್ತು. ಆ ವೆದರ್ಗೂ ಈ ವಾಟರ್ ಫ್ಲೋಗೂ ಸಖತ್ತಾಗಿತ್ತು. ಎರಡು ಕಾಂಬಿನೇಷನ್ನು ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀವಿ ನಾವು. ಸೊ ಯಾರೆಲ್ಲ ಇನ್ನೂ ಈ ಪ್ಲೇಸ್ಗೆ ವಿಸಿಟ್ ಮಾಡಿಲ್ಲ ಬೇಗ ವಿಸಿಟ್ ಮಾಡಿ. ಅದರಲ್ಲೂ ಬೋಟಿಂಗ್ ಬಿಟ್ಟಿರೋದ್ರಿಂದ ಒನ್ ಡೇ ಆರಾಮಾಗಿ ಫ್ಯಾಮಿಲಿ ಜೊತೆ ಸ್ಪೆಂಡ್ ಮಾಡ್ಬೋದು. ಬಟ್ ಚಿಕ್ಕ ಮಕ್ಕಳನ್ನ ಕರ್ಕೊಂಬಂದಿರೋ ಅಂಥವ್ರು ಬಿ ಕೇರ್ಫುಲ್ ಆಗಿರಬೇಕು. ನೀರು ಅರ್ಧ ಕೆಳಗಡೆ ಬಂಡೆಗಳೇನಿದೆ ಫುಲ್ಲು ಜಾರ್ತಾ ಇತ್ತು. ಕೆಳಗಡೆ ಎಲ್ಲ ಬಂಡೆ ಇರೋದ್ರಿಂದ ಏನಂತಾರೆ ಕಾಲಿಟ್ರೆ ಹಂಗೆ ಜಾರ್ತಾ ಇತ್ತು. ಕೆಲವರು ಫೋಟೋಸು ವೀಡಿಯೋಸ್ಗೋಸ್ಕರ ಹಿಂಗೆ ಮೇಲೆ ಹತ್ಕೊಂಡು ಹೋಗೋದು, ಅಂದರೆ ಹರಿತಾ ಇರೋ ನೀರಿಗೆ ಆಪೋಸಿಟ್ ಹತ್ಕೊಂಡು ಹೋಗೋದು, ಆ ಥರ ಎಲ್ಲ ಮಾಡ್ತಾರೆ. ಸೊ ಯಾರು ಆ ಥರ ಮಾಡೋಕ್ಕೆ ಹೋಗಬೇಡಿ. ಸುಮ್ಮನೆ ಹೆಜ್ಜೆ ಇಟ್ಟರೆ ಹಂಗಂಗೆ ಜಾರ್ಕೊಂಡು ಬಿದ್ದೋಗ್ತಿದ್ರು. ನಾನು ನೋಡ್ದಂಗೆ ಇಲ್ಲೊಂದು 4-5 ಜನ ಬಿದ್ದೋಗ್ಬಿಟ್ರು. ಸೊ ನಾನು ಆಗಲೇ ನಿಲ್ಲಿಸಿರುವಂಥ ಸ್ಟೋರಿನ ಈಗ ಕಂಟಿನ್ಯೂ ಮಾಡ್ತೀನಿ. ಮನೆ ದೇವ್ರ ಹತ್ರ ನಿಲ್ಲಿಸಿದ್ದೆ. ಸೊ ಯಾರಪ್ಪ ಶ್ರೀನಿವಾಸ ಸ್ವಾಮಿಯವರ ಮನೆ ದೇವರು ಅಂತಂದರೆ ಲಕ್ಷ್ಮೀ ನರಸಿಂಹ ಸ್ವಾಮಿಯವರು ಆಗಿರುತ್ತಾರೆ. ಸೊ ಶ್ರೀನಿವಾಸ ಸ್ವಾಮಿಯವರು ತಮ್ಮ ಮನೆ ದೇವರಾದ ಲಕ್ಷ್ಮೀ ನರಸಿಂಹ ಸ್ವಾಮಿಯವರ ಪೂಜೆಯನ್ನು ಸಲ್ಲಿಸಿ, ಪೂಜೆ ಆದ ನಂತರ ಶ್ರೀನಿವಾಸ ಸ್ವಾಮಿಯವರು ಅದೇ ಜಾಗದಲ್ಲಿ ಕುತ್ಕೊಂಡು ಯೋಗ ನಿದ್ರೆ ಮಾಡಬೇಕು ಅಂತ ಅಂದ್ಕೊತಾರೆ. ಅದೇ ಜಾಗದಲ್ಲಿ ಅಂದರೆ ಅವ್ರು ಕುಳಿತಿರುವಂತಹ ಜಾಗದಲ್ಲಿಯೇ ಯೋಗ ನಿದ್ರೆಯನ್ನು ಮಾಡ್ತಾರೆ. ಸೊ ಸ್ವಾಮಿಯವರು ಕುಳಿತು ಯೋಗ ನಿದ್ರೆ ಮಾಡುವಂತಹ ಜಾಗದಲ್ಲಿಯೇ ದೇವಸ್ಥಾನ ನಿರ್ಮಾಣ ಆಗಿರುವಂಥದ್ದು. ಅವ್ರು ಕೂತಿರುವ ಜಾಗನೇ ಗರ್ಭಗುಡಿಯಾಗಿ ನಿರ್ಮಾಣ ಆಗುತ್ತೆ. ಈ ರೀತಿ ಶ್ರೀನಿವಾಸ ಸ್ವಾಮಿಯವರು ಈ ಕ್ಷೇತ್ರದಲ್ಲಿ ನೆಲೆಸಿರುತ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ಶ್ರೀನಿವಾಸ ಸಾಗರ ಅನ್ನೋ ಹೆಸರು ಬಂದಿದೆ ಅಂತ ಹೇಳ್ತಾರೆ. ಸೊ ಇದಾಗಿತ್ತು ಈ ದೇವಸ್ಥಾನದ ಒಂದು ಸ್ಟೋರಿ. ನಾನು ತಿಳ್ಕೊಂಡಿರೋದನ್ನ ಹೇಳಿದ್ದೀನಿ. ನೀನು ಹೋಗೋ, ಅವ್ನು ಭಯ ಪಡ್ತಾನೆ. ಕಲ್ಲುಗಳು ಮುಳ್ಳುಗಳು ಏನೇನೋ ಇದೆ. ಎಲ್ಲಿ ಹೋಗ್ತಾ ಇದ್ಯಾ ಮಗನೇ? ಸರಿ, ಅವನಿಂದ ಬಂದವನೇ.
ಇಟ್ಕೋಣ ಬಿಲ್ಲ ಬರುತ್ತಮ್ಮ ಬರುತ್ತೆ ನೋಡ ಇಲ್ಲಿ ಇಲ್ಲ ಆಟ ಆಡ್ಕೋ ಚಪ್ಪಲಿ ಚಪ್ಪಲಿ ಇವಾಗ ಜೋರ ಆಯ್ತು ನೋಡು ಸೊ ಶ್ರೀನಿವಾಸ ಸಾಗರ ನೋಡಿಕೊಂಡು ಅದಾದಮೇಲೆ ರಿಟರ್ನ್ ಆಗಬೇಕಾದ್ರೆ ಹಂಗೆ ಮಂಚನಹಳ್ಳಿಯಿಂದ ಬರಬೇಕಾದ್ರೆ ರೈಟ್ಗೆ ಒಂದು 2 ಕಿಲೋಮೀಟ್ರ್ ಅಷ್ಟು ದೂರ ಹೋದರೆ ದಂಡಗನಹಳ್ಳಿ ಅಂತ ಒಂದು ಊರು ಸಿಗುತ್ತೆ. ಅಲ್ಲಿ ಒಂದು ದೇವಸ್ಥಾನ ಮತ್ತು ಇದೊಂದು ಡ್ಯಾಮ್ ಒಂದಿದೆ. ನಾವು ದೇವಸ್ಥಾನಕ್ಕೇನೂ ಹೋಗಲಿಲ್ಲ, ಈ ಡ್ಯಾಮ್ನ ನೋಡಿಕೊಂಡು ಬರೋಣ ಅಂತ ಹೋದ್ವಿ. ಪಕ್ಕದಲ್ಲೇ ದೇವಸ್ಥಾನ ಇರೋದು, ನಾವು ದೇವ್ರ ದರ್ಶನಕ್ಕೇನೂ ಹೋಗಲಿಲ್ಲ, ಡ್ಯಾಮ್ನ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ ಅಷ್ಟೇ. ಡ್ಯಾಮ್ನ ನೋಡಿಕೊಂಡು ಇಲ್ಲೊಂದು ಸ್ವಲ್ಪ ಹೊತ್ತು ಸ್ಪೆಂಡ್ ಮಾಡಿ, ಇಲ್ಲಿ ಜಾಸ್ತಿ ಜನ ಏನೂ ಇರಲಿಲ್ಲ, ಕಡಿಮೆ ಇದ್ದರು. ಸೊ ಇದು ಚೆನ್ನಾಗಿದೆ ಪ್ಲೇಸ್ ನೋಡೋದಕ್ಕೆ. ವ್ಯೂ ದೇವಸ್ಥಾನ ಒಂದಿದೆ ಅಂತ ಹೇಳಿದ್ನಲ್ಲ, ಆ ದೇವಸ್ಥಾನದ ಬಗ್ಗೆ ನಾನು ನೆಕ್ಸ್ಟ್ ಟೈಮ್ ಈ ಸೈಡ್ ಬಂದಾಗ ಆ ದೇವಸ್ಥಾನ ಎಲ್ಲ ತೋರಿಸಿ ಆ ದೇವಸ್ಥಾನದ ಬಗ್ಗೆ ನಾನು ಹೇಳ್ತೀನಿ.
ಶ್ರೀನಿವಾಸ ಸಾಗರ ಪ್ಲಸ್ ದಂಡಿಗನಹಳ್ಳಿ ಡ್ಯಾಮ್ ಎರಡೂ ನೋಡಿದ್ದಾಯಿತು. ನೆಕ್ಸ್ಟು ನಾನು ವ್ಲಾಗ್ ಮಾಡಬೇಕಾದ್ರೆ ಶ್ರೀನಿವಾಸ ಸಾಗರದ್ದು ವಾಟ್ರ್ ಫ್ಲೋ ಆಗೋದು, ಡ್ಯಾಮ್ದು ಮತ್ತು ಬೋಟಿಂಗ್ದು ಇಷ್ಟು ಮಾತ್ರ ವ್ಲಾಗಲ್ಲಿ ತೋರಿಸಿ ದೇವಸ್ಥಾನದ ಬಗ್ಗೆ ಮಾತಾಡಿದ್ದೀನಿ. ಸೊ ನೆಕ್ಸ್ಟ್ ಟೈಮ್ ನಾನು ಶ್ರೀನಿವಾಸ ಸಾಗರಕ್ಕೆ ಹೋದಾಗ ಆ ದೇವಸ್ಥಾನನ ತೋರಿಸ್ತೀನಿ. ಮತ್ತು ಇಲ್ಲಿ ದಂಡಿಗನಹಳ್ಳಿ ಹತ್ರ ಒಂದು ದೇವಸ್ಥಾನ ಇದೆ ಅಂತ ಹೇಳಿದ್ನಲ್ಲ, ಅದು ಬೆಟ್ಟದ ಮೇಲೆ ಬರುತ್ತಂತೆ ದೇವಸ್ಥಾನ. ಆ ದೇವಸ್ಥಾನನ ತೋರಿಸಿ ದೇವಸ್ಥಾನದ ಬಗ್ಗೆ ಮಾತಾಡ್ತೀನಿ. ಸೊ ಇಷ್ಟು ಮುಗಿಸ್ಕೊಂಡು ಮತ್ತೆ ಮನೆಗೆ ರಿಟರ್ನ್ ಆದ್ವಿ. ಮನೆಗೆ ಹೋಗಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅದಾದಮೇಲೆ ನಮ್ಮ ರಿಲೇಟಿವ್ಸ್ದು ಸೀಮಂತ ಫಂಕ್ಷನ್ ಇತ್ತು. ಫಂಕ್ಷನ್ಗೆ ಅಟೆಂಡ್ ಆಗಬೇಕಾಗಿತ್ತು. ಆ್ಯಕ್ಚುಲಿ ನಾವು ಹೋಗೋಷ್ಟೊತ್ತಿಗೆ ಫಂಕ್ಷನ್ ಎಲ್ಲ ಮುಗ್ದೋಗಿತ್ತು. ಅದರಲ್ಲೂ ಮಳೆ ಬೇರೆ ಬರ್ತಾಯಿತ್ತು. ನಾವು ಲೇಟಾಗಿ ಹೋದ್ವಿ. ನಾವು ಹೋಗಿ ಸ್ವಲ್ಪ ಹೊತ್ತು ಕುತ್ಕೊಂಡು ಮಾತಾಡಿ ಅರ್ಶಿನ ಕುಂಕುಮ ಕೊಟ್ಟು ಅದಾದಮೇಲೆ ಮನೆಗೆ ರಿಟರ್ನ್ ಆದ್ವಿ. ಸೊ ಇವತ್ತಿನ ವ್ಲಾಗ್ ಇದಾಗಿತ್ತು. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ನನ್ನ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಕೀಪ್ ಸಪೋರ್ಟಿಂಗ್ ಮೀ ಆ್ಯಂಡ್ ಟೇಕ್ ಕೇರ್. ಬಾಯ್.